ಎಲ್ಲೊಮ್ಮೆ ಓದಿ ಗುಂಪಿನಲ್ಲಿರುವ ಎಲ್ಲಾ ದೈವಿಕ ಆತ್ಮಗಳೇ. ಮೊದಲನೆಯದಾಗಿ ಬಹಳಷ್ಟು ಜನರಿಗೆ ರಿದ್ದಿ ಎಂಬ ಹೆಸರು ಹೊಸದು. ತಿಳಿದಿದ್ದರೂ ಕೆಲವರು ಪ್ರಥಮ ಪೂಜ್ಯ ಗಣೇಶನಿಗೆ ಸಂಬಂಧಿಸಿದ ದೇವತೆ ಎಂದು ತಿಳಿದಿರುವಿರಿ. ಇನ್ನೂ ಕೆಲವರು ಇದ್ಯಾವ ಹೊಸ ದೇವತೆ ಎಂದು ಉದಾಸೀನ ಮಾಡಿ ಸುಮ್ಮನಿರುವಿರಿ. ಸಮಯ ಕೊಟ್ಟು ಓದಿ. ನೀವು ಇವಳ ಸಂಪರ್ಕಕ್ಕೆ ಬಂದಿದ್ದೀರಿ ಎಂದರೆ ಅದೊಂದು ಪೂರ್ವಜನ್ಮದ ಪುಣ್ಯದ ಫಲವೇ ಸರಿ. ಮೊದಲನೆಯದಾಗಿ ಏನು ಈ ರಿದ್ದಿ? ಯಾರೀ ರಿದ್ದಿ ಮಾತಾ? ನೀವೆಲ್ಲರೂ ಆದಿಶಕ್ತಿಯನ್ನು ಅನೇಕ ಹೆಸರುಗಳಿಂದ ಕರೆಯುತ್ತೀರಿ. ಊರಿಗೊಂದು ಹೆಸರು. ಆ ಹೆಸರುಗಳೇನು ದೇವಿಯೇ ಬಂದು ನಿಮಗೆ ಹೇಳಿದಳೆ? ಇಲ್ಲ, ಯಾರೋ ಒಂದು ಹೆಸರಿಟ್ಟರೂ ನಾವು ನೀವೆಲ್ಲ ಕರೆಯುತ್ತಿದ್ದೇವೆ. ಆದರೆ ದೇವಿಗೆ ರಿದ್ದಿ ಹೆಸರು ಬಂದದ್ದೇ ರೋಚಿಕ. ನಮ್ಮೆಲ್ಲರ ಸದ್ಗುರು ರಿದ್ದಿಮಾತಾ ಹುಟ್ಟುವಾಗಲೇ ದೈವೀ ಸಂಭೂತರಾಗಿ ಜನಿಸಿದವರು. ಅವರೊಟ್ಟಿಗಿನ ದೇವಿಯ ಸಂಬಂಧ ಹೇಳುವುದಕ್ಕೆ ಅಸಾಧ್ಯ. ಪ್ರತಿದಿನ ದೇವಿಯೊಂದಿಗಿನ ಅವರ ಮಾತುಕತೆ ತಾಯಿ ಮಗುವನ್ನು ಮೀರಿಸುವಂಟದ್ದು. ಎಂದಿನಂತೆ ಅವರು ಆಳಧ್ಯಾನದಲ್ಲಿ ಕೂತಾಗ ಒಂದು ದಿನ ಪ್ರೀತಿಯಿಂದ ಸರ್ವಸೃಷ್ಟಿಕರ್ತೆ ಮಾತೆ ಸಂಪರ್ಕ ಏರ್ಪಟ್ಟು, ನನ್ನನ್ನು ರಿದ್ದಿ ಎಂಬ ಹೆಸರಿನಿಂದ ಕರೆ, ಸರ್ವಸ್ವವೂ ನಿನ್ನದಾಗುತ್ತದೆ, ಭೂಮಿಯ ಉದ್ಧಾರಕ್ಕೆ ಮತ್ತು ಮನುಕುಲದ ಉದ್ಧಾರಕ್ಕೆ ಇದು ಅತ್ಯವಶ್ಯ ಎಂದು ತಿಳಿಸಿದ್ದಾಳೆ. ವೇದದ ಭಾಗವಾಗಿರುವ ಮಂತ್ರಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಕಾಲಚಕ್ರದಲ್ಲಿ ಕಲಿಯುಗದಲ್ಲಿ ಎಲ್ಲಾ ಮಂತ್ರದ ಹೆಸರಿನ ಶಕ್ತಿ ಕಡಿಮೆಯಾಗುತ್ತೆ. ನೀವು ಧ್ಯಾನದಲ್ಲಿ ಅವರೊಂದಿಗೆ ಒಂದಾದ ವೇಳೆ ಸಿಕ್ಕ ಹೆಸರಿನಲ್ಲಿ ಅದ್ಭುತ ಶಕ್ತಿಯಿರುತ್ತೆ. ಎಲ್ಲವನ್ನೂ ಪ್ರಯೋಗ ಮಾಡಿ ಸ್ವತಃ ಅನುಭವಕ್ಕೆ ಬಾರದೆ ಒಪ್ಪಿಕೊಳ್ಳದ ನನ್ನ ಸದ್ಗುರು ಈ ಹೆಸರಿನ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡುತ್ತಾರೆ. ಅವರ ಪರೀಕ್ಷೆ ಶಿಷ್ಯರ ಮೂಲಕ ಮಾಡಿ ಎಲ್ಲರೂ ಒಪ್ಪಿಕೊಂಡ ಬಳಿಕ ಅನುಷ್ಠಾನಕ್ಕೆ ತರುತ್ತಾರೆ ಮತ್ತು ಅದ್ಭುತ ಯಶಸ್ಸನ್ನು ಕಾಣುತ್ತಾರೆ. ಇದಾದ ನಂತರ ಅವರ ಪ್ರಯೋಗ ಸಾಮಾನ್ಯ ಜನಗಳ ಮೇಲೆ ಆರಂಭ. ದೇವಿ ನಾನು ಕರೆದರೆ ಅಷ್ಟೇ ಬರುವಳೋ ಅಥವಾ ಎಲ್ಲರೂ ಕೂಡವಾ? ಸರ್ವರ ಪ್ರೀತಿಯ ಕರೆಗೂ ಬರುತ್ತಾರೆ ಎಂದು ತೋರಿಸಿದ್ದರು. ಪ್ರಯತ್ನ ಆರಂಭ. ಒಂದಿಬ್ಬರು ಸಾಮಾನ್ಯ ಜನರನ್ನು ಕರೆದು ಅವರ ಕೈಯಲ್ಲಿ ರಿದ್ದಿಮಾತೆಯನ್ನು ಕರೆಸುವ ಪ್ರಯತ್ನವದು. ವಿಶೇಷವೆಂದರೆ ಯಾವ ಪ್ರಾರ್ಥನೆಗೂ ಫಲ ಕೊಡದ ದೇವರು ಸಾಮಾನ್ಯರು ಕರೆದಾಗಲೂ ಅದ್ಭುತ ಯಶಸ್ಸನ್ನು ಕೊಟ್ಟಳು. ಅವರು ಸರ್ವರಲ್ಲೂ ನಿಲ್ಲಿಸಿದ್ದಾರೆ ಎಂಬುದನ್ನು ತೋರಿಸಿದ್ದು. ಆ ವ್ಯಕ್ತಿಗಳು ಇಂದಿಗೂ ಹಿಂತಿರುಗಿ ನೋಡೇ ಇಲ್ಲ. ಅಂತಹ ಯಶಸ್ಸದು. ಹೀಗೆ 20 ವರ್ಷದ ಹಿಂದೆ ಆರಂಭವಾದ ನಮ್ಮೆಲ್ಲರ ಪ್ರಯಾಣ ಇಂದಿಗೂ ಸಾಗುತ್ತಿದೆ ಅವಳ ಒಡನಾಟದಲ್ಲಿ. ಏನೀ ದೇವಾಲಯ? ಎಲ್ಲಿದೆ? ನಿಮ್ಮೀ ಪ್ರಶ್ನೆಗೆ ಉತ್ತರ. ಇಷ್ಟು ವರ್ಷ ಅವಳನ್ನು ನಾವು ರೂಪವಿಲ್ಲದೆ ಆಕಾರವಿಲ್ಲದೆ ದಿವ್ಯ ಬೆಳಕಿನ ರೂಪದಲ್ಲಿ ಕರೆಯುತ್ತಿದ್ದೆವು. ಓಡೋಡಿ ಬರುತ್ತಿದ್ದಳು. ಆದರೆ ಈಗ ಅವಳು ತನ್ನೆಲ್ಲಾ ಶಕ್ತಿಯನ್ನು ಒಂದುಗೂಡಿಸಿ ಚಿತ್ರದುರ್ಗದ ಕುರುಮರಡಿ ಕೆರೆಯ ಬೆಟ್ಟಗುಡ್ಡಗಳ ಮಧ್ಯೆ ಅವಳ ಇಚ್ಛೆಯಂತೆ ಪ್ರಕೃತಿ ಮಾತೆಯಾಗಿ ಪುಟ್ಟದೊಂದು ಗುಡಿಯಲ್ಲಿ ನೆಲೆಸಿದ್ದಾಳೆ. ಅವಳು ಸತ್ಯಯುಗದ ಶಕ್ತಿಯನ್ನು ಎಲ್ಲೆಡೆ ಚೈತನ್ಯಗೊಳಿಸುತ್ತಿದ್ದಾಳೆ. ಅವಳು ಅಖಿಲಾಂಡಕೋಟಿ ಬ್ರಹ್ಮಾಂಡದ ಒಡತಿ. ಅವಳು ಸದ್ಗುರು ಹಾಗೂ ಇತರ ಭಕ್ತರಲ್ಲಿ ಕನಸಿನಲ್ಲಿ ಬಂದು ಕೋರಿದಂತೆ ದೇವಸ್ಥಾನ ನಿರ್ಮಿಸಲಾಗಿದೆ. ಅವಳು ನೆಲೆಸಿರುವ ಜಾಗದಲ್ಲಿ ದೈವಿಕ ಶಕ್ತಿ ತುಂಬಿದೆ. ಅವಳು ಮತ್ತೆ ಕನಸಿನಲ್ಲಿ ಕಾಣಿಸಿ ತಾನು ಅಮೃತವನ್ನು ನೀರಿನ ರೂಪದಲ್ಲಿ ಮೇಲಕ್ಕೆ ತರುತ್ತಿರುವುದಾಗಿ ಸೂಚಿಸಿದಂತೆ. ಅವಳು ತಿಳಿಸಿದಲ್ಲಿ ಬಾವಿ ತೆಗೆದಿದ್ದು ಅಲ್ಲಿ ಅಮೃತವಾಗಿ ಶಕ್ತಿ ನೆಲೆಸಿದೆ. ಅವಳು ಮಾರ್ಗದರ್ಶನ ಮಾಡಿದಂತೆ ಪ್ರಸಾದವಾಗಿ ಅಪ್ಪಣೆ ಪಡೆದು ಸೇವಿಸಿದವರು ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ. ಅವರು ಯಾವ ಉದ್ದೇಶಕ್ಕೆ ಅಪ್ಪಣೆ ಪಡೆದು ಸೇವಿಸಿದರೋ ಆ ಉದ್ದೇಶ ಈಡೇರಿದೆ. ಪ್ರಕೃತಿ ಮಧ್ಯದಲ್ಲಿ ನೆಲೆಸಿ ಸದ್ದಿಲ್ಲದೆ ಅವಳನ್ನು ಹುಡುಕಿಕೊಂಡು ಬರುವವರಿಗೆ ಅವಳು ಮಾಡುತ್ತಿರುವ ಪವಾಡ ಹೇಳಲು ಅಸಾಧ್ಯ. ನೀವೊಮ್ಮೆ ಭೇಟಿ ಕೊಡು. ಎಂತಹದ್ದೇ ಕಷ್ಟ ನಷ್ಟವಿದ್ದರೂ ಅವಳು ಕೈಹಿಡಿಯುವಳು. ಒಮ್ಮೆ ನೀವೇ ಸ್ವಯಂ ಪ್ರಯತ್ನಿಸಿ. ಅವಳ ದರ್ಶನ ಜೀವನವನ್ನು ಬೇರೆ ದಾರಿಗೆ ಕೊಂಡೊಯ್ಯುವುದುಂಟು ಸತ್ಯ. ಇದು ಕೊನೆಯ ಪ್ರಯತ್ನ ಎಂದು ಅವಳ ಮೊರೆ ಹೋಗಿ. ನಂಬಿದವರಿಗೆ ಇಂಬು ಕೊಡುವ ದೇವತೆ ಶ್ರೀ ಅಮೃತೇಶ್ವರಿ ಪ್ರಕೃತಿ ಮಾತಾ. ರಿದ್ದಿ ಮಾತಾ ಸತ್ಯಯುಗಕ್ಕೆ ಮುನ್ನುಡಿ. ಏರಿಕೆ ಕ್ರಮದ ಕಾಲಚಕ್ರದಲ್ಲಿ ಹೆಜ್ಜೆಯಿಟ್ಟ ವೇದಮಾತೆ. ಜೈ ರಿದ್ದಿಮಾತಾ. 1538 ರೂಪಗಳಲ್ಲಿ ಬಂದು ಪೂರ್ಣ ಸತ್ಯಯುಗದ ಸ್ಥಾಪನೆ ಗುರಿ. ಮನುಕುಲದ ಉದ್ಧಾರ ಗುರಿ. ಜೈ